ಶ್ರೀರಾಮಕೃಷ್ಣ ವಚನ ವೇದ 43 ನಂದ ಬಸುವಿನ ಮನೆಗೆ ಆಗಮನ. 28ನೇ ಜುಲೈ 1885 ಆಷಾಢ ಕೃಷ್ಣ ಪಾಡ್ಯಮಿ ಮಂಗಳವಾರ. ಪರಮಹಂಸರು ಬಲರಾಮನ ಬೈಠಕ್ ಖಾನೆಯಲ್ಲಿ ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ವಿನೋದ, ರಾಖಾಲ, ಚಿಕ್ಕನರೇನ, ಮಾಸ್ಟರ್ ಇವರು ಅವರ ಹತ್ತಿರ ಕುಳಿತುಕೊಂಡಿದ್ದಾರೆ. ಈಗ ಗಂಟೆ ಸುಮಾರು ಅಪರಾಹ್ನ 3. ಪರಮಹಂಸರು ಬೆಳಗ್ಗೆಯೇ ಬಲರಾಮನ ಮನೆಗೆ ಬಂದು ಅಲ್ಲೇ ತಮ್ಮ ಮಧ್ಯಾಹ್ನದ ಊಟವನ್ನು ಮುಗಿಸಿಕೊಂಡಿದ್ದಾರೆ. ಬಲರಾಮನ ಮನೆಯಲ್ಲಿ ಶ್ರೀ ಜಗನ್ನಾಥನ ನಿತ್ಯ ಪೂಜೆ ನಡೆಯುತ್ತಿದೆ. ಅದಕ್ಕಾಗಿಯೇ ಪರಮಹಂಸರು ಹೇಳುತ್ತಿದ್ದರು, ಆತನ ಮನೆಯ ಅನ್ನ ಶುದ್ಧ ಅನ್ನ ಅಂತ. ನಂದಬಸುವಿನ ಮನೆಯಲ್ಲಿ ಭಗವಂತನ ಅನೇಕ ಪಟಗಳು ಇವೆ ಎಂಬುದಾಗಿ ನಾರಾಯಣನೇ ಮೊದಲಾದ ಭಕ್ತರು ಪರಮಹಂಸರಿಗೆ ತಿಳಿಸಿದ್ದರು. ನಂದಬಸು ಒಬ್ಬ ಕಲೋಪಾಸಕ. ಆತನ ಮನೆ ಇದ್ದುದು ಬಾಗ್ ಬಜಾರಿನಲ್ಲಿ. ಪರಮಹಂಸರು ಇಂದಿನ ಅಪರಾಹ್ನ ಆತನ ಮನೆಗೆ ಹೋಗಿ ಆ ಪಟಗಳನ್ನೆಲ್ಲ ನೋಡಿ ಬರುತ್ತಾರೆ. ಒಬ್ಬ ಬ್ರಾಹ್ಮಣ ಭಕ್ತೆ ನಂದಬಸುವಿನ ಮನೆಯ ಹತ್ತಿರವೇ ವಾಸಿಸುತ್ತಾಳೆ. ಪರಮಹಂಸರ ದರ್ಶನ ಪಡೆಯಲು ಆಕೆ ಆಗಾಗ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದಳು. ತನ್ನ ಏಕಮಾತ್ರ ಪುತ್ರಿಯನ್ನು ಕಳೆದುಕೊಂಡಿರುವುದರಿಂದ ಅತ್ಯಂತ ದುಃಖ ಪೀಡಿತಳಾಗಿದ್ದಾಳೆ. ಆಕೆ ಅತ್ಯಂತ ವ್ಯಾಕುಲತೆಯಿಂದ ಪರಮಹಂಸರು ತನ್ನ ಮನೆಗೆ ಪಾದಾರ್ಪಣೆ ಮಾಡಿ ಹೋಗಬೇಕೆಂದು ಅವರನ್ನು ಬಹಳವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಳು. ಇಂದು ಆಕೆಯ ಮನೆಗೆ ಹೋಗಬೇಕಾಗಿದೆ. ಇನ್ನೊಬ್ಬ ಭಕ್ತೆ ಗಣುವಿನ ತಾಯಿ ಆಕೆಯ ಮನೆಗೂ ಹೋಗಬೇಕಾಗಿದೆ. ತನ್ನ ಪರೀಕ್ಷೆ ಹತ್ತಿರ ಬಂದಿರುವುದರಿಂದ ಆಗಾಗ ಬಂದು ಪರಮಹಂಸರನ್ನು ನೋಡಲಾಗುವುದಿಲ್ಲವೆಂದು ಚಿಕ್ಕನರೇನ ಪರಮಹಂಸರಿಗೆ ತಿಳಿಸಿದ್ದ. ಶ್ರೀರಾಮಕೃಷ್ಣರು ಚಿಕ್ಕನರೇನನಿಗೆ, ನಿನ್ನನ್ನು ಕರೆಯಲು ನಾನು ಯಾರನ್ನೂ ಕಳುಹಿಸಿರಲಿಲ್ಲವಲ್ಲ. ಚಿಕ್ಕನರೇನ ನಗುತ್ತಾ, ಏನೋ ಬಂದದ್ದಾಯಿತು, ಈಗ ಮಾಡುವುದೇನು? ಶ್ರೀರಾಮಕೃಷ್ಣರು, ನೋಡಪ್ಪ, ನಿನ್ನ ವ್ಯಾಸಂಗಕ್ಕೆ ತೊಂದರೆ ಮಾಡಲು ನನಗೆ ಇಚ್ಛೆ ಇಲ್ಲ. ಸಮಯ ದೊರೆತಾಗ ಮಾತ್ರ ಬಂದು ನನ್ನನ್ನು ನೋಡು. ಪರಮಹಂಸರು ಈ ಮಾತುಗಳನ್ನು ಸ್ವಲ್ಪ ಮುನಿಸಿಕೊಂಡವರ ಹಾಗೆ ಮಾತನಾಡಿದರು. ಪರಮಹಂಸರು ನಂದಬಸುವಿನ ಮನೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಪಲ್ಲಕ್ಕಿ ಬಂದು ನಿಂತಿತು. ಭಗವಂತನ ಹೆಸರನ್ನು ಜಪಿಸುತ್ತಾ ಪಲ್ಲಕ್ಕಿಯನ್ನು ಹತ್ತಿದರು. ಅವರು ಕಪ್ಪು ಮೆರುಗು ಹಾಕಿರುವ ಪಾದರಕ್ಷೆಗಳನ್ನು ಹಾಕಿಕೊಂಡಿದ್ದರು. ಕೆಂಪು ಅಂಚಿನ ಪಂಚೆಯನ್ನು ಉಟ್ಟಿದ್ದರು. ಮೈಮೇಲೆ ಉತ್ತರೀಯ ಇರಲಿಲ್ಲ. ಮಾಸ್ಟರ್ ಅವರ ಪಾದರಕ್ಷೆಗಳನ್ನು ಪಲ್ಲಕ್ಕಿಯಲ್ಲಿ ಒಂದು ಕಡೆ ಇಟ್ಟ. ಆತ ಕಾಲು ನಡಿಗೆಯಲ್ಲಿ ಪಲ್ಲಕ್ಕಿಯ ಹಿಂದೆಯೇ ಹೊರಟ. ಪರೇಶನೂ ಪಲ್ಲಕ್ಕಿಯನ್ನು ಹಿಂಬಾಲಿಸಿದ. ಪಲ್ಲಕ್ಕಿ ನಂದಬಸುವಿನ ಮನೆಯ ಗೇಟಿನೊಳಕ್ಕೆ ಬಂದಿತು. ಬಳಿಕ ಮನೆಯ ಮುಂದಿನ ವಿಶಾಲ ಪ್ರದೇಶವನ್ನು ದಾಟಿ ಮನೆಯನ್ನು ತಲುಪಿತು. ಮನೆಯವರೆಲ್ಲರೂ ಪರಮಹಂಸರನ್ನು ಎದುರುಗೊಂಡು ಅವರಿಗೆ ಪ್ರಣಾಮ ಮಾಡಿದರು. ತಮ್ಮ ಪಾದರಕ್ಷೆಗಳನ್ನು ತೆಗೆದುಕೊಡುವಂತೆ ಮಾಸ್ಟರಿಗೆ ಹೇಳಿ ಅವರು ಪಲ್ಲಕ್ಕಿಯಿಂದ ಕೆಳಕ್ಕೆ ಇಳಿದು ಮೇಲುಗಡೆ ಇದ್ದ ಒಂದು ವಿಸ್ತಾರವಾದ ಹಾಲಿಗೆ ಬಂದರು. ಅದನ್ನು ಬಹಳ ವಿಸ್ತಾರವಾದ ಒಂದು ಕೊಠಡಿ ಅಂತಲೇ ಹೇಳಬಹುದು. ಅದರ 4 ಕಡೆಗಳಲ್ಲಿಯೂ ದೇವದೇವಿಯರ ಪಟಗಳನ್ನು ತೂಗು ಹಾಕಿದ್ದರು. ನಂದಬಸು ಮತ್ತು ಆತನ ಸೋದರ ಪಶುಪತಿ ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಪಲ್ಲಕ್ಕಿಯ ಹಿಂದೆ ಬರುತ್ತಿದ್ದ ಪರಮಹಂಸರ ಭಕ್ತರು ಆ ಹಾಲಿಗೆ ಹತ್ತಿ ಬಂದರು. ಗಿರೀಶನ ಸಹೋದರ ಅತುಲ ಬಂದಿದ್ದಾನೆ. ಪ್ರಸನ್ನನು ಶ್ರೀರಾಮಕೃಷ್ಣರ ಭಕ್ತ. ಆತನು ಹಿಂದೆ ಆಗಾಗ ನಂದಬಸುವಿನ ಮನೆಗೆ ಬಂದು ಹೋಗುವ ವಾಡಿಕೆ. ಆತನೂ ಅಲ್ಲಿಗೆ ಬಂದಿದ್ದಾನೆ. ಈಗ ಪರಮಹಂಸರು ಪಟಗಳನ್ನು ನೋಡಲು ಮೇಲಕ್ಕೆ ಎದ್ದರು. ಮಾಸ್ಟರ್ ಮತ್ತು ಇನ್ನೂ ಕೆಲವು ಭಕ್ತರು ಅವರ ಸುತ್ತಲೂ ನಿಂತಿದ್ದಾರೆ. ಪಶುಪತಿ ಅವರೆಲ್ಲರಿಗೂ ಯಾವ ಯಾವ ಪಟ ಏನೇನು ಎಂಬುದನ್ನು ವಿವರಿಸುತ್ತಿದ್ದಾನೆ. ಮೊದಲನೆಯದು ಚತುರ್ಭುಜ ಮಹಾವಿಷ್ಣುವಿನ ಪಟ. ಅದರ ಕಡೆ ದೃಷ್ಟಿ ಹಾಕಿದೊಡನೆಯೇ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ನಿಂತುಕೊಂಡಿದ್ದವರು ಹಾಗೆಯೇ ಕೆಳಗೆ ಕುಳಿತುಕೊಂಡರು. ಎರಡನೆಯದು ಭಕ್ತವತ್ಸಲ ಶ್ರೀರಾಮಚಂದ್ರನ ಪಟ. ಶ್ರೀರಾಮನು ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡುತ್ತಿದ್ದಾನೆ. ಹನುಮಂತನ ದೃಷ್ಟಿ ಶ್ರೀರಾಮಚಂದ್ರನ ಪಾದ ಪದ್ಮಗಳ ಕಡೆಗೆ ತಿರುಗಿದೆ. ಪರಮಹಂಸರು ಬಹಳ ಹೊತ್ತಿನವರೆಗೆ ಈ ಪಟವನ್ನು ನೋಡಿದರು. ಅವರು ಭಾವದಲ್ಲಿ ಹೇಳುತ್ತಿದ್ದಾರೆ, ಆಹಾ ಆಹಾ ಅಂತ.
ಮೂರನೆಯದು ಶ್ರೀಕೃಷ್ಣ ಕೊಳಲನ್ನು ಊದುತ್ತಾ ಕದಂಬ ಮರದ ಕೆಳಗೆ ನಿಂತುಕೊಂಡಿರುವ ಪಟ. ನಾಲ್ಕನೆಯದು ವಾಮನಾವತಾರದ ಪಟ. ಛತ್ರಿಯನ್ನು ತಲೆಯ ಮೇಲೆ ಹಿಡಿದುಕೊಂಡು ವಾಮನ ಬಲಿಯ ಯಜ್ಞಕ್ಕೆ ಹೋಗುತ್ತಿದ್ದಾನೆ. ಪರಮಹಂಸರು ಅಂದರು, ವಾಮನ ಅಂತ. ಇದರ ಕಡೆಯೂ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಬಳಿಕ ಪರಮಹಂಸರು ನೃಸಿಂಹನ ಪಟದ ಕಡೆ ದೃಷ್ಟಿ ಹಾಕಿದ ನಂತರ ಗೋವಿನ ಮಧ್ಯೆ ನಿಂತಿರುವ ಶ್ರೀಕೃಷ್ಣನ ಪಟವನ್ನು ನೋಡುತ್ತಿದ್ದಾರೆ. ಅದರಲ್ಲಿ ಶ್ರೀಕೃಷ್ಣ ತನ್ನ ಗೋಪಾಲಕ ಗೆಳೆಯರೊಡನೆ ಬೃಂದಾವನದ ಹತ್ತಿರ ಹರಿಯುವ ಯಮುನಾ ದಡದಲ್ಲಿ ಗೋವುಗಳನ್ನು ಮೇಯಿಸುತ್ತಿದ್ದಾನೆ. ಮಾಸ್ಟರ್ ಸಂಭ್ರಮದಿಂದ ಹೇಳಿದ, ಇದು ಬಹಳ ಸುಂದರವಾದ ಪಟ ಅಂತ. ಪರಮಹಂಸರು ಬಳಿಕ ಧೂಮವತಿ, ಷೋಡಶಿ, ಭುವನೇಶ್ವರಿ, ತಾರೆ, ಕಾಳಿ ಪಟಗಳನ್ನು ಒಂದೊಂದಾಗಿ ನೋಡಿ ಹೇಳುತ್ತಿದ್ದಾರೆ, ಇವೆಲ್ಲ ಉಗ್ರ ಮೂರ್ತಿಗಳು. ಇವನ್ನು ಮನೆಯಲ್ಲಿ ಇಡಕೂಡದು. ಇವನ್ನು ಮನೆಯಲ್ಲಿ ಇಟ್ಟರೆ ನಿತ್ಯ ಪೂಜೆ ಮಾಡಬೇಕಾಗುತ್ತದೆ. ಬರಿದೇ ಇವನ್ನು ಗೋಡೆಗೆ ತೂಗು ಹಾಕಿ ಇಟ್ಟುಕೊಂಡಿರಬೇಕಾದರೆ ನೀವು ಒಳ್ಳೆ ಅದೃಷ್ಟಶಾಲಿಗಳೇ ಆಗಿರಬೇಕು ಅಂತ. ಬಳಿಕ ಅನ್ನಪೂರ್ಣೆಯ ಪಟವನ್ನು ನೋಡಿದೊಡನೆಯೇ ಪರಮಹಂಸರು ಭಾವಾವೇಶರಾಗಿ ಹೇಳುತ್ತಿದ್ದಾರೆ, ಭೇಷ್ ಭೇಷ್ ಅಂತ. ಮುಂದಿನದು ರಾಧಿಕೆ ದೊರೆತನ ಮಾಡುತ್ತಿರುವುದು. ಅವಳು ನಿಕುಂಜವನದಲ್ಲಿ ಸಖಿಯರನ್ನು ಸುತ್ತುಗಟ್ಟಿಕೊಂಡು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾಳೆ. ಶ್ರೀಕೃಷ್ಣ ಆ ವನದ ಮಹಾದ್ವಾರದಲ್ಲಿ ದ್ವಾರಪಾಲಕನಾಗಿ ಕುಳಿತಿದ್ದಾನೆ. ಮುಂದಿನದು ರಾಧಾಕೃಷ್ಣರು ಉಯ್ಯಾಲೆ ಆಡುತ್ತಿರುವ ಪಟ. ಅದರ ಮುಂದಿನದು ಗ್ಲಾಸ್ ಕೇಸಿನ ಒಳಗಿಟ್ಟಿರುವ ಸರಸ್ವತಿಯ ಪಟ. ಸರಸ್ವತಿಯು ಕೈಯಲ್ಲಿ ವೀಣೆ ಹಿಡಿದು ಭಾವಾವಿಷ್ಟಳಾಗಿ ರಾಗರಾಗಿಣಿಗಳನ್ನು ಹಾಡುತ್ತಿದ್ದಾಳೆ. ಪರಮಹಂಸರು ಇದನ್ನೂ ಬಹಳ ಹೊತ್ತಿನವರೆಗೆ ನಿಂತು ನೋಡಿದರು. ಪಟಗಳನ್ನೆಲ್ಲ ನೋಡಿಯಾದ ನಂತರ ಪರಮಹಂಸರು ನಂದಬಸುವಿನ ಹತ್ತಿರಕ್ಕೆ ಬಂದು ಅಲ್ಲಿ ನಿಂತುಕೊಂಡಿದ್ದ ಹಾಗೇ ಆತನಿಗೆ ಹೇಳುತ್ತಿದ್ದಾರೆ, ಇಂದು ನನಗೆ ಬಹಳ ಆನಂದವಾಗಿ ಬಿಟ್ಟಿತು. ಭೇಷ್, ನೀನು ನಿಜವಾಗಿಯೂ ಇಂದು ಐರೋಪ್ಯರ ಪಟಗಳನ್ನು ಇಡದೆ ಇದನ್ನೇ ಇಟ್ಟಿದ್ದೀಯೆ. ಬಹಳ ಆಶ್ಚರ್ಯ. ನಂದಬಸು ಇನ್ನೂ ಕುಳಿತೇ ಇದ್ದ. ಆತ, ದಯವಿಟ್ಟು ಕುಳಿತುಕೊಳ್ಳಿ, ನಿಂತುಕೊಂಡೇ ಇದ್ದೀರಲ್ಲ ಏಕೆ ಅಂತ ಹೇಳಿದ. ಶ್ರೀರಾಮಕೃಷ್ಣರು ಕುಳಿತುಕೊಂಡು, ಈ ಪಟಗಳೆಲ್ಲ ಬಹಳ ದೊಡ್ಡ ದೊಡ್ಡವು. ನೀನು ಒಳ್ಳೆ ಹಿಂದೂ ನಂದಬಸು. ನನ್ನ ಹತ್ತಿರ ಐರೋಪ್ಯರ ಪಟಗಳೂ ಇವೆ. ಶ್ರೀರಾಮಕೃಷ್ಣರು ನಗುತ್ತಾ, ಅವು ಇಂಥವುಗಳಲ್ಲದಿರಬೇಕು. ಅವುಗಳ ಕಡೆ ನಿನ್ನ ಮನಸ್ಸು ಅಷ್ಟೊಂದಾಗಿ ಎಳೆಯುತ್ತಿಲ್ಲ. ಕೇಶವಸೇನನ ನವವಿಧಾನ ಸಂಬಂಧವಾದ ಒಂದು ಪಟವನ್ನು ಗೋಡೆಯ ಮೇಲೆ ನೇತು ಹಾಕಿತ್ತು. ಅದನ್ನು ಸುರೇಶ ಮಿತ್ರ ಬರೆಯಿಸಿದ್ದ. ಆತ ಪರಮಹಂಸರ ಒಬ್ಬ ಪ್ರಿಯ ಭಕ್ತ. ಅದರಲ್ಲಿ ಪರಮಹಂಸರು ಕೇಶವಸೇನನಿಗೆ ತೋರಿಸುತ್ತಿದ್ದಾರೆ, ಭಿನ್ನ ಭಿನ್ನ ಮತಾವಲಂಬಿಗಳು ಭಿನ್ನ ಭಿನ್ನ ಮಾರ್ಗಗಳ ಮೂಲಕ ಆ ಒಂದೇ ಭಗವಂತನ ಕಡೆ ಮುಂದುವರಿಯುತ್ತಿದ್ದಾರೆ. ಮುಟ್ಟುವ ಗುರಿ ಒಂದೇ, ಆದರೆ ಪಥಗಳು ಮಾತ್ರ ವಿವಿಧ ಅಂತ. ಶ್ರೀರಾಮಕೃಷ್ಣರು, ಅದು ಸುರೇಂದ್ರ ಬರೆಯಿಸಿದ ಪಟ. ಪ್ರಸನ್ನನ ತಂದೆ ನಗುತ್ತಾ, ನೀವು ಅದರೊಳಗಿದ್ದೀರಿ. ಶ್ರೀರಾಮಕೃಷ್ಣರು ನಗುತ್ತಾ, ಅದು ಒಂದು ಥರದ್ದು. ಅದರೊಳಗೆ ಎಲ್ಲ ಇದೆ. ಅದು ನವೀನ ಕಾಲದ ಭಾವವನ್ನು ಸೂಚಿಸುತ್ತದೆ. ಹೀಗೆ ಮಾತಾಡುತ್ತಾ ಇದ್ದ ಹಾಗೆಯೇ ಪರಮಹಂಸರು ಭಾವಾವಿಷ್ಟರಾಗಿ ಜಗನ್ಮಾತೆಯೊಡನೆ ಮಾತಾಡುತ್ತಿದ್ದಾರೆ. ಕೆಲವು ನಿಮಿಷಗಳ ನಂತರ ಉನ್ಮತ್ತರಂತೆ ಹೇಳುತ್ತಿದ್ದಾರೆ, ನನಗೆ ಪ್ರಜ್ಞೆ ತಪ್ಪಿ ಹೋಗಿಲ್ಲ. ಮನೆಯ ಕಡೆ ನೋಡುತ್ತಾ ಹೇಳುತ್ತಿದ್ದಾರೆ, ಇದೇನೋ ಒಂದು ದೊಡ್ಡ ಭವನ. ಇದರೊಳಗೆ ಏನಿದೆ? ಇಟ್ಟಿಗೆ, ಮರ, ಮಣ್ಣು ಅಂತ. ಸ್ವಲ್ಪ ಹೊತ್ತಾದ ನಂತರ ಹೇಳುತ್ತಿದ್ದಾರೆ, ದೇವದೇವಿಯರ ಈ ಪಟಗಳನ್ನೆಲ್ಲ ನೋಡಿ ನನಗೆ ಬಹಳ ಆನಂದವಾಗಿ ಬಿಟ್ಟಿದೆ ಅಂತ. ಮತ್ತೆ ಹೇಳುತ್ತಿದ್ದಾರೆ, ಕಾಳಿ, ತಾರ ಇವರೇ ಮೊದಲಾದ ಉಗ್ರ ಮೂರ್ತಿಗಳ ಪಟಗಳನ್ನು ಸುಮ್ಮನೆ ಮನೆಯಲ್ಲಿ ಇಟ್ಟುಕೊಂಡಿರುವುದು ಒಳ್ಳೆಯದಲ್ಲ. ಇಟ್ಟುಕೊಂಡರೆ
ಅವಕ್ಕೆ ನಿತ್ಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಅಂತ. ಪಶುಪತಿ ನಗುತ್ತಾ, ಆಕೆ ಎಷ್ಟು ಕಾಲದವರೆಗೆ ಅವುಗಳನ್ನೆಲ್ಲ ನಡೆಯಿಸಿಕೊಂಡು ಹೋಗುವಳೋ ಅಷ್ಟು ಕಾಲದವರೆಗೆ ಅವು ನಡೆದುಕೊಂಡು ಹೋಗುತ್ತವೆ. ಶ್ರೀರಾಮಕೃಷ್ಣರು, ಅದೇನೋ ನಿಜ, ಆದರೆ ಭಗವಂತನಲ್ಲಿ ಮನಸ್ಸನ್ನಿಡುವುದು ಮೇಲು, ಆತನನ್ನು ಮರೆಯುವುದು ಒಳ್ಳೆಯದಲ್ಲ. ನಂದಬಸು, ಹಾಗೆ ಮಾಡಬೇಕೆಂಬ ಬುದ್ಧಿ ಎಲ್ಲಿ ನಮಗೆ? ಶ್ರೀರಾಮಕೃಷ್ಣರು, ಆತನ ಕೃಪೆ ಒದಗಿತು ಅಂದರೆ ಅದು ತಾನಾಗಿ ಬರುತ್ತದೆ. ನಂದಬಸು, ಆತನ ಕೃಪೆ ಎಲ್ಲಿ ಬಂದೊದಗುತ್ತದೆ? ಕೃಪೆ ಮಾಡುವ ಶಕ್ತಿ ನಿಜವಾಗಿ ಆತನಿಗಿದೆಯೇ? ಶ್ರೀರಾಮಕೃಷ್ಣರು, ಓಹೋ, ನೀನು ಪಂಡಿತರ ಹಾಗೆ ಯೋಚಿಸುತ್ತಿದ್ದೀಯೇ, ಕರ್ಮಕ್ಕೆ ತಕ್ಕ ಫಲ ಅಂತ. ಈ ಭಾವನೆಗಳನ್ನು ತ್ಯಜಿಸಿಬಿಡು. ಭಗವಂತನಲ್ಲಿ ಶರಣಾಗತನಾದರೆ ಕರ್ಮ ಕ್ಷಯವಾಗಿ ಬಿಡುತ್ತದೆ. ನಾನು ಕೈಯಲ್ಲಿ ಹೂವನ್ನು ಹಿಡಿದು ಭಗವತಿಗೆ ಪ್ರಾರ್ಥನೆ ಮಾಡುತ್ತಿದ್ದೆ, ತಾಯೇ, ಈಗೋ ತೆಗೆದುಕೋ ನಿನ್ನ ಪಾಪವನ್ನು, ಈಗೋ ತೆಗೆದುಕೋ ನಿನ್ನ ಪುಣ್ಯವನ್ನು, ನನಗೆ ಯಾವುದೂ ಬೇಡ, ಶುದ್ಧ ಭಕ್ತಿಯನ್ನು ಮಾತ್ರ ಕರುಣಿಸು. ಈಗೋ ತೆಗೆದುಕೋ ನಿನ್ನ ಒಳ್ಳೆಯದನ್ನು, ಈಗೋ ತೆಗೆದುಕೋ ನಿನ್ನ ಕೆಟ್ಟದ್ದನ್ನು, ನನಗೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಬೇಡ, ಶುದ್ಧ ಭಕ್ತಿಯನ್ನು ಮಾತ್ರ ನೀಡು. ಈಗೋ ತೆಗೆದುಕೋ ನಿನ್ನ ಧರ್ಮವನ್ನು, ಈಗೋ ತೆಗೆದುಕೋ ನಿನ್ನ ಅಧರ್ಮವನ್ನು, ನನಗೆ ಧರ್ಮಾಧರ್ಮ ಯಾವುದೂ ಬೇಡ, ಶುದ್ಧ ಭಕ್ತಿಯನ್ನು ಮಾತ್ರ ಕರುಣಿಸು. ಈಗೋ ತೆಗೆದುಕೋ ನಿನ್ನ ಜ್ಞಾನವನ್ನು, ಈಗೋ ತೆಗೆದುಕೋ ನಿನ್ನ ಅಜ್ಞಾನವನ್ನು, ನನಗೆ ಜ್ಞಾನ ಯಾವುದೂ ಬೇಕಾಗಿಲ್ಲ, ಕೇವಲ ಶುದ್ಧ ಭಕ್ತಿಯನ್ನು ಕೃಪೆ ಮಾಡು. ಈಗೋ ತೆಗೆದುಕೋ ನಿನ್ನ ಶುಚಿ, ಈಗೋ ನಿನ್ನ ಶುಚಿ, ಈಗೋ ನಿನ್ನ ಅಶುಚಿ, ನನಗೆ ಶುದ್ಧ ಭಕ್ತಿಯನ್ನು ಮಾತ್ರ ನೀಡು ಅಂತ. ನಂದಬಸು, ಭಗವಂತ ಶಾಸನವನ್ನು ಉಲ್ಲಂಘನೆ ಮಾಡಬಲ್ಲನೆ? ಶ್ರೀರಾಮಕೃಷ್ಣರು, ಏನು ನೀನು ಹೇಳುವುದು? ಭಗವಂತ ಎಲ್ಲಕ್ಕೂ ಒಡೆಯ, ಆತನ ಕೈಯಲ್ಲಿ ಎಲ್ಲವೂ ಸಾಧ್ಯ. ಯಾರು ಶಾಸನ ಮಾಡಿದ್ದಾನೋ ಆತ ಅವನ್ನು ಬದಲಾಯಿಸಲೂ ಬಲ್ಲ. ನೀನು ಬೇಕಾದರೆ ಹಾಗೆ ಹೇಳಬಹುದು. ಬಹುಶಃ ಸಾಂಸಾರಿಕ ಸುಖವನ್ನು ಅನುಭವಿಸುವ ಇಚ್ಛೆ ನಿನಗಿರಬಹುದು, ಅದಕ್ಕಾಗಿ ನೀನು ಹೀಗೆ ಮಾತನಾಡುತ್ತಿರುವೆ. ಭೋಗ ಪಡುವುದೆಲ್ಲ ಮುಗಿಯದ ಹೊರತು ಆತ್ಮಜಾಗೃತಿ ಉಂಟಾಗುವುದಿಲ್ಲ ಎಂದು ಅಭಿಪ್ರಾಯ ಒಂದು ಇರುವುದೇನೋ ನಿಜ. ಆದರೆ ಭೋಗ ಪಡಲು ಏನಿದೆ? ಕಾಮಕಾಂಚನದಲ್ಲಿ ಇರುವುದು ತಾನೇ ಏನು? ಅದೊಂದು ಅಮಟೆ ಕಾಯಿ, ಬರೀ ಬೀಜ ಮತ್ತು ತೊಗಟೆ. ತಿಂದರೆ ಹೊಟ್ಟೆ ನೋವು. ಅದು ಸಂದೇಶದ ಹಾಗೆ, ಗಂಟಲಿನೊಳಕ್ಕೆ ಹೋಯಿತೆಂದರೆ ಮತ್ತೆ ಅದರ ರುಚಿ ಸಿಕ್ಕುವ ಹಾಗಿಲ್ಲ. ನಂದಬಸು ಕೆಲವು ನಿಮಿಷ ಸುಮ್ಮನೆ ಕುಳಿತಿದ್ದು ಈಗ ಹೇಳುತ್ತಿದ್ದಾನೆ. ನೀವು ಹೇಳುವ ಹಾಗೆ ಜನ ಹೇಳುವುದುಂಟು, ಆದರೆ ಭಗವಂತ ಪಕ್ಷಪಾತಿಯೇನು? ಆತನ ಕೃಪೆಯಿಂದ ಎಲ್ಲವೂ ಘಟಿಸಿದರೆ ಆತನೊಬ್ಬ ಪಕ್ಷಪಾತಿ ಅಂತಲೇ ಹೇಳಬೇಕಾಗುತ್ತದೆ. ಶ್ರೀರಾಮಕೃಷ್ಣರು, ಆತ ತಾನೇ ಎಲ್ಲವೂ ಆಗಿದ್ದಾನೆ ಎಂದರೆ ಜೀವ ಜಗತ್ತಾಗಿದ್ದಾನೆ. ಪೂರ್ಣಜ್ಞಾನ ದೊರೆತಾಗ ಈ ಅನುಭವವಾಗುತ್ತದೆ. ಆತನೇ ಚತುರ್ವಿಂಶತಿ ತತ್ವಗಳಾಗಿದ್ದಾನೆ ಎಂದರೆ ಮನಸ್ಸು, ಬುದ್ಧಿ, ದೇಹ ಇವೇ ಮೊದಲಾದವುಗಳಾಗಿದ್ದಾನೆ. ಆತನೊಬ್ಬನಲ್ಲದೆ ಬೇರೆ ಯಾರಾದರೂ ಇರುವರೇನು ಆತ ಪಕ್ಷಪಾತ ತೋರಿಸುವುದಕ್ಕೆ? ನಂದಬಸು, ಆತ ನಾನಾ ರೂಪಗಳನ್ನು ಏಕೆ ಧರಿಸಿದ್ದಾನೆ? ಕೆಲವರು ಬುದ್ಧಿವಂತರಾಗಿಯೂ ಕೆಲವರು ದಡ್ಡರಾಗಿಯೂ ಇರುವುದಕ್ಕೆ ಕಾರಣವೇನು? ಶ್ರೀರಾಮಕೃಷ್ಣರು, ಆತನ ಖುಷಿ ಅತುಲ. ಕೇದಾರ ಬಾಬು ಇದನ್ನು ಬಹಳ ಚೆನ್ನಾಗಿ ಹೇಳುತ್ತಾನೆ. ಒಬ್ಬ ಆತನನ್ನು ಕೇಳಿದ, ಭಗವಂತನು ಈ ಜಗತ್ತನ್ನು ಏಕೆ ಸೃಷ್ಟಿಸಿದ ಅಂತ. ಅದಕ್ಕೆ ಆತ ಹೇಳಿದ, ಯಾವ ಮೀಟಿಂಗಿನಲ್ಲಿ ಭಗವಂತ ಸೃಷ್ಟಿಯ ಸಂಬಂಧವಾಗಿ ಆಲೋಚನೆ ಮಾಡಿದನೋ ಅದರಲ್ಲಿ ನಾನು ಇರಲಿಲ್ಲ ಅಂತ. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು, ಆತನ ಖುಷಿ ಹೀಗೆಂದು ಹೇಳಿ ಪರಮಹಂಸರು ಹಾಡಲಾರಂಭಿಸಿದರು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆ ಇದೆಂದು ತಿಳಿವರೀ ಜನರು. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವಳು ನೀನು. ಹಲವರಿಗೆ ಬ್ರಹ್ಮಪದವಿತ್ತು ಹಲವರನು, ಭವಜಲಧಿ ಸುಳಿಯೊಳಗೆ ಎಳೆಯುವಳು ನೀನು. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ,
ನೀನದರ ಮಂತ್ರ, ನಾನೊಂದು ರಥವಾಗಿ ನೀನದರ ರಥಿಕ, ನೀ ನಡೆಸೆ ನಾ ನಡೆವೆ ನಿನ್ನದೀ ಲೋಕ. ಅವರು ತಮ್ಮ ಮಾತನ್ನು ಮುಂದುವರಿಸಿದರು. ಆಕೆ ಆನಂದಮಯಿ. ಈ ಸೃಷ್ಟಿ ಸ್ಥಿತಿ ಪ್ರಳಯ ಆಕೆಯ ಲೀಲೆಯ ಅಲೆಗಳು. ಆಕೆ ಸೃಷ್ಟಿಸಿರುವ ಅಸಂಖ್ಯ ಜೀವಗಳಲ್ಲಿ ಎಲ್ಲೋ ಒಂದೆರಡು ಮುಕ್ತವಾಗಿ ಬಿಡುತ್ತವೆ. ಅಷ್ಟಕ್ಕೆ ಆಕೆಗೆ ಆನಂದ. ಬಾನೊಳಾಡುವ 100,000 ಪಟದಲ್ಲಿ ಒಂದೋ ಎರಡೋ ಕಿತ್ತು ಬಿಡುಗಡೆ ಪಡೆಯುತ್ತಿರಲಾ ಕಡೆಯಲ್ಲಿ. ಕೆಲವು ಸಂಸಾರದಲ್ಲೇ ಬದ್ಧವಾಗಿ ಉಳಿದುಕೊಂಡಿರುತ್ತವೆ, ಕೆಲವು ಮುಕ್ತವಾಗುತ್ತಿರುತ್ತವೆ. ಜಗದ ಕಡಲಿನ ಮೇಲೆ ಎನಿತೊಂದು ದೋಣಿಗಳು ತೇಲುತಿಹವೋ, ಮತ್ತೆನಿತು ದೋಣಿಗಳು ಮುಳುಗಲಿಹವೋ. ನಂದಬಸು. ಆಕೆಗೇನೋ ಚೆಲ್ಲಾಟ, ಆದರೆ ನಮಗೆಲ್ಲ ಮರಣ ಸಂಕಟ. ಶ್ರೀರಾಮಕೃಷ್ಣರು. ನೀವು ಅನ್ನಿಸಿಕೊಳ್ಳುವವರು ಎಲ್ಲಿದ್ದೀರಿ? ಎಲ್ಲವೂ ಆಕೆಯೇ ಆಗಿದ್ದಾಳೆ. ಎಲ್ಲಿಯವರೆಗೆ ಆಕೆ ಯಾರು ಎಂಬುದರ ಅರಿವು ನಿನಗಾಗಿಲ್ಲವೋ ಅಲ್ಲಿಯವರೆಗೆ ನಾನು ನಾನು ಅಂತ ಹೇಳಿಕೊಳ್ಳುತ್ತಿರುವೆ. ಆಕೆ ಯಾರು ಎಂಬುದನ್ನು ಅರಿತುಕೊಳ್ಳಲು ಎಲ್ಲರಿಗೂ ಸಾಧ್ಯ. ಎಲ್ಲರ ಉದ್ಧಾರವೂ ಆಗಿಯೇ ಆಗುತ್ತದೆ. ಕೆಲವರಿಗೆ ಪ್ರಾತಃ ಕಾಲವೇ ಊಟ ದೊರೆಯುತ್ತದೆ, ಇನ್ನು ಕೆಲವರಿಗೆ ಮಧ್ಯಾಹ್ನ ಮತ್ತು ಕೆಲವರಿಗೆ ಸಾಯಂಕಾಲ. ಆಹಾರವಿಲ್ಲದೆ ಉಳಿದುಕೊಳ್ಳುವವರು ಮಾತ್ರ ಯಾರೂ ಇಲ್ಲ. ಎಲ್ಲರಿಗೂ ತಮ್ಮ ತಮ್ಮ ಸ್ವರೂಪವನ್ನು ಅರಿತುಕೊಳ್ಳಲು ಅವಕಾಶ ದೊರೆಯುತ್ತದೆ. ಪಶುಪತಿ. ನಿಶ್ಚಯ ಭಗವಂತನೇ ಎಲ್ಲವೂ ಆಗಿದ್ದಾನೆ ಎಂಬ ಬೋಧೆ ಆಗುತ್ತದೆ. ಶ್ರೀರಾಮಕೃಷ್ಣರು. ಈ ನಾನು ಎಂಬುದು ಯಾರು ಎಂಬುದನ್ನು ಮೊದಲು ಪತ್ತೆ ಮಾಡಿ ನೋಡು. ಈ ನಾನು ಎಂಬುದು ಎಲುಬೆ, ಮಾಂಸವೇ, ರಕ್ತವೇ ಅಥವಾ ಕರುಳೆ? ನಾನು ಎಂಬುದು ಯಾರು ಎಂಬುದನ್ನು ಪತ್ತೆ ಮಾಡಲು ಹೋಗಿ ನೀನು ಎಂಬುದು ಪತ್ತೆಯಾಗಿ ಬಿಡುತ್ತದೆ. ಅಂದರೆ ನಮ್ಮ ಆಂತರ್ಯದಲ್ಲಿ ಭಗವಂತನ ಶಕ್ತಿ ಹೊರತು ಇನ್ನು ಬೇರೆ ಏನೂ ಇಲ್ಲ ಅಂತ. ನಾನು ಎಂಬುದು ಇಲ್ಲವೇ ಇಲ್ಲ, ಇರುವವನು ಆತ ಮಾತ್ರವೇ. ಪಶುಪತಿಗೆ. ನಿನಗೆ ಯಥೇಚ್ಛವಾದ ಐಶ್ವರ್ಯವಿದೆ, ಆದರೂ ನಿನ್ನಲ್ಲಿ ಅಹಂಕಾರವೆಂಬುದು ಇಲ್ಲ. ಈ ಅಹಂ ಎಂಬುದು ಒಮ್ಮೆಗೆ ನಮ್ಮನ್ನು ಬಿಟ್ಟು ತೊಲಗಲೊಲ್ಲದು. ಆದ್ದರಿಂದ ಅದು ತೊಲಗದೆ ಉಳಿದುಕೊಂಡಿದ್ದರೆ ಆ ನೀಚ ಅಹಂ ಭಗವಂತನ ದಾಸನಾಗಿ ಉಳಿದುಕೊಳ್ಳಲಿ. ಎಲ್ಲರೂ ನಗುತ್ತಾರೆ. ನಾನು ಭಗವಂತನ ಭಕ್ತ, ಭಗವಂತನ ಮಗು ಅಥವಾ ಭಗವಂತನ ದಾಸ ಎಂಬುದಕ್ಕೆ ಅಹಂಕಾರ ಎಂಬತಕ್ಕ ಅಹಂಕಾರ ಶ್ರೇಯಸ್ಕರವಾದದ್ದು. ಯಾವ ಅಹಂ ಎಂಬುದು ನಮ್ಮನ್ನು ಕಾಮಕಾಂಚನಾಸಕ್ತರನ್ನಾಗಿ ಮಾಡುತ್ತದೆಯೋ ಅದು ಅಪಕ್ವ ಅಹಂ. ಅದನ್ನು ತ್ಯಾಗ ಮಾಡಿಬಿಡಬೇಕು. ಅಹಂಕಾರದ ಸಂಬಂಧವಾಗಿ ಪರಮಹಂಸರ ಬಾಯಿಂದ ಬಂದ ಈ ವಿವರಣೆಯನ್ನು ಕೇಳಿ ನಂದಬಸುವಿಗೆ ಮತ್ತು ಉಳಿದವರೆಲ್ಲರಿಗೂ ಬಹಳ ಸಂತೋಷವಾಯಿತು. ಶ್ರೀರಾಮಕೃಷ್ಣರು ಪಶುಪತಿಗೆ. ಬ್ರಹ್ಮಜ್ಞಾನದ ಲಕ್ಷಣಗಳು 2. ಮೊದಲನೆಯದು ಅಹಂಕಾರ ಶೂನ್ಯತೆ, ಎರಡನೆಯದು ಶಾಂತತೆ. ನಿನಗೆ ಎರಡೂ ಇವೆ. ಆದ್ದರಿಂದ ನಿನಗೆ ಭಗವದನುಗ್ರಹ ಒದಗಿದೆ. ಅಧಿಕವಾದ ಐಶ್ವರ್ಯ ಭಗವಂತನನ್ನು ಮರೆಯುವಂತೆ ಮಾಡುತ್ತದೆ. ಅದರ ಸ್ವಭಾವವೇ ಹಾಗೆ. ಯದುಮಲ್ಲಿಕನಿಗೆ ಐಶ್ವರ್ಯ ಬಹಳವಾಗಿ ಹೆಚ್ಚಿದೆ. ಆದ್ದರಿಂದ ಆತ ಈಗ ಭಗವಂತನ ಮಾತನ್ನೇ ಎತ್ತುವುದಿಲ್ಲ. ಹಿಂದೆ ಭಗವದ್ ವಿಚಾರದಲ್ಲಿ ಆತ ಬಹಳ ಅನುರಕ್ತನಾಗಿರುತ್ತಿದ್ದ. ಕಾಮಕಾಂಚನವೆಂಬುದು ಒಂದು ವಿಧದ ಮದ್ಯ. ಅತಿಯಾಗಿ ಮದ್ಯವನ್ನು ಕುಡಿದು ಬಿಟ್ಟರೆ ಈತ ದೊಡ್ಡಪ್ಪ, ಆತ ಚಿಕ್ಕಪ್ಪ ಎಂಬ ಭೇದ ಬೋಧೆಯೇ ಇರದು. ಅನೇಕ ವೇಳೆ ಅವರನ್ನೂ ಸಿಕ್ಕಾಪಟ್ಟೆ ಬೈದು ಬಿಡುತ್ತಾನೆ. ಕುಡುಕನಿಗೆ ಇವರು ಗುರು ಹಿರಿಯರು, ಅವರು ಚಿಕ್ಕ ಪುಟ್ಟವರು ಎಂಬ ಭೇದ ಜ್ಞಾನವೇ ಇರದು. ನಂದಬಸು. ಅದೇನೋ ನಿಜ. ಪಶುಪತಿ. ಮಹಾಶಯರೇ, ಥಿಯಾಸೊಫಿ, ಸ್ಪಿರಿಚುವಲಿಸಮ್ ಇವುಗಳ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು? ಇವು ಸರಿಯಾದ ಮಾರ್ಗಗಳೇನು? ಸೂರ್ಯಲೋಕ, ಚಂದ್ರಲೋಕ, ನಕ್ಷತ್ರಲೋಕ ಇವುಗಳ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು? ಶ್ರೀರಾಮಕೃಷ್ಣರು. ಇವುಗಳ ವಿಷಯವಾಗಿ ನನಗೆ ಏನೂ ಗೊತ್ತಿಲ್ಲ. ಇವನ್ನೆಲ್ಲ ಏಕೆ ಅಷ್ಟೊಂದು ತಲೆಗೆ ಹಚ್ಚಿಕೊಳ್ಳಬೇಕು? ತೋಟಕ್ಕೆ ಬಂದಿರುವುದು ಮಾವಿನ ಹಣ್ಣು ತಿನ್ನುವುದಕ್ಕೆ. ತಿಂದು ಆನಂದ ಪಡು. ತೋಟದಲ್ಲಿ ಎಷ್ಟು ಮಾವಿನ ಮರಗಳಿವೆ?
ಅವಕ್ಕೆ ಎಷ್ಟು ಲಕ್ಷ ಕೊಂಬೆ ರೆಂಬೆಗಳಿವೆ, ಅವುಗಳಲ್ಲಿ ಎಷ್ಟು ಕೋಟಿ ಎಲೆಗಳಿವೆ, ಇವೇ ಮೊದಲಾದವುಗಳ ಲೆಕ್ಕಾಚಾರ ಹಾಕುವುದರ ಅವಶ್ಯಕತೆ ಏನಿದೆ? ತೋಟಕ್ಕೆ ಬಂದದ್ದು ಮಾವಿನ ಹಣ್ಣು ತಿನ್ನುವುದಕ್ಕೆ. ತಿಂದು ಆನಂದ ಪಡೋಣ. ಯಾರಿಗೇ ಆಗಲಿ ಒಮ್ಮೆ ಆತ್ಮಜಾಗೃತಿ ಉಂಟಾಗಿಬಿಟ್ಟಿತು ಅಂದರೆ, ಒಮ್ಮೆ ಭಗವಂತನ ದರ್ಶನ ದೊರೆತು ಬಿಟ್ಟಿತು ಅಂದರೆ, ಈ ಕೆಲಸಕ್ಕೆ ಬಾರದವುಗಳ ವಿಷಯವಾಗಿ ತಿಳಿದುಕೊಳ್ಳಲು ಇಚ್ಛೆಯೇ ಬರುವುದಿಲ್ಲ. ವಿಷಮ ಶೀತ ಜ್ವರದಿಂದ ಸನ್ನಿ ಮುಚ್ಚಿಕೊಂಡಿರುವ ರೋಗಿ ಹೇಳುತ್ತಾನೆ, ನಾನು 5 ಸೇರು ಅಕ್ಕಿಯ ಅನ್ನ ಊಟ ಮಾಡಿ ಬಿಡುತ್ತೇನೆ, ಒಂದು ಇಡೀ ಕೆರೆಯ ನೀರನ್ನೇ ಕುಡಿದು ಬಿಡುತ್ತೇನೆ. ಆಗ ಡಾಕ್ಟರ್ ಹೇಳುತ್ತಾನೆ, ಹಾಗೇನು ಆಗಲಿ, ಬಹಳ ಒಳ್ಳೆಯದು ಹೀಗೆಂದು ಹೇಳಿ ಹುಕ್ಕ ಸೇದುತ್ತಾ ಹರಟೆ ಹೊಡೆಯುತ್ತಿರುತ್ತಾನೆ. ಆದರೆ ಯಾವಾಗ ಸನ್ನಿ ಇಳಿದು ಹೋಗಿ ಬಿಡುವುದೋ ಆಗ ರೋಗಿಯ ಕಷ್ಟ ಸುಖಗಳಿಗೆಲ್ಲ ಕಿವಿಗೊಡಬೇಕಾಗುತ್ತದೆ. ಪಶುಪತಿ, ನಮ್ಮನ್ನು ಮುಚ್ಚಿಕೊಂಡಿರುವ ಸನ್ನಿ ಯಾವಾಗಲೂ ಇರುವಂತೆ ಕಾಣುತ್ತೆ ಅಲ್ಲವೇ? ಶ್ರೀರಾಮಕೃಷ್ಣರು, ಹಾಗೇಕೆ ಯೋಚಿಸುತ್ತೀಯೇ? ಭಗವಂತನ ಕಡೆ ಮನಸ್ಸನ್ನಿಡು, ಆತ್ಮಜಾಗೃತಿ ಉಂಟಾಗುತ್ತದೆ. ಪಶುಪತಿ ನಗುತ್ತಾ, ನಮ್ಮ ಸಂಯೋಗ ಭಗವಂತನೊಡನೆ ಬಹಳ ಕ್ಷಣಿಕವಾದ್ದು. ಒಂದು ಸಲ ಹುಕ್ಕ ಸೆದಲು ಎಷ್ಟು ಹೊತ್ತು ಹಿಡಿಯುತ್ತದೆಯೋ ಅಷ್ಟು ಹೊತ್ತು ಮಾತ್ರ. ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು, ಅಷ್ಟೇ ಆದರೆ ತಾನೇ ಏನು? ಆತನೊಡನೆ ಸಂಯೋಗ ಒಂದೇ ಒಂದು ಕ್ಷಣಕಾಲ ಮಾತ್ರ ದೊರೆತರೂ ಮುಕ್ತಿ ದೊರೆತು ಬಿಡುತ್ತದೆ. ಅಹಲ್ಯೆ ರಾಮನಿಗೆ, ಹೇ ರಾಮ, ನನ್ನ ಜನ್ಮ ಹಂದಿ ಹೊಟ್ಟೆಯಲ್ಲಿ ಬೇಕಾದರೂ ಆಗಲಿ ಅಥವಾ ಬೇರೆ ಎಲ್ಲಿ ಬೇಕಾದರೂ ಆಗಲಿ, ಆದರೆ ನನ್ನ ಮನಸ್ಸು ಮಾತ್ರ ನಿನ್ನ ಪಾದಪದ್ಮಗಳ ಕಡೆಗೆ ಸತತ ಹರಿಯುವಂತೆ, ನಿನ್ನಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಆಶೀರ್ವಾದ ಮಾಡು ಎಂದು ಪ್ರಾರ್ಥನೆ ಮಾಡಿದಳು. ನಾರದ ಶ್ರೀರಾಮಚಂದ್ರನಿಗೆ ಪ್ರಾರ್ಥನೆ ಮಾಡಿದ, ಹೇ ರಾಮ, ಇದೊಂದನ್ನು ವಿನಾ ಬೇರೆ ಯಾವ ವರವನ್ನೂ ನಾನು ನಿನ್ನಿಂದ ಕೇಳುವುದಿಲ್ಲ. ನನಗೆ ಶುದ್ಧ ಭಕ್ತಿಯನ್ನು ಕೊಡು ಮತ್ತು ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದಂತೆ ನನಗೆ ಆಶೀರ್ವದಿಸು. ಹೃತ್ಪೂರ್ವಕವಾಗಿ ಆತನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅವನ ಕಡೆ ಮನಸ್ಸು ಹರಿಯಲಾರಂಭಿಸುತ್ತದೆ. ಆತನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿ ಉಂಟಾಗುತ್ತದೆ. ನಮ್ಮನ್ನು ಮುಚ್ಚಿಕೊಂಡಿರುವ ಸನ್ನಿಯಿಂದ ನಾವು ಗುಣ ಹೊಂದಬಲ್ಲೆವೇ? ನಮ್ಮ ಕೈಯಲ್ಲಿ ಇನ್ನೇನು ತಾನೇ ಹರಿದೀತು? ನಾವು ಪಾಪಿಗಳು. ಈ ವಿಧದ ಭಾವನೆಗಳನ್ನೆಲ್ಲ ತ್ಯಜಿಸಿಬಿಡು. ನಂದಬಸುವಿಗೆ ಈ ವಿಧದ ದೃಢ ವಿಶ್ವಾಸ ಬೇಕು. ಏನು? ಭಗವನ್ನಾಮವನ್ನು ನಾನು ಒಮ್ಮೆ ಉಚ್ಚರಿಸಿದ್ದೇನೆ, ಇನ್ನೂ ನನ್ನಲ್ಲಿ ಪಾಪ ಅಂದರೆ? ನಂದಬಸು, ಪರಲೋಕವೆಂಬುದು ಇದೆಯೇ? ಮಾಡಿರುವ ಪಾಪಕ್ಕೆ ಶಿಕ್ಷೆ ದೊರೆಯುತ್ತದೆಯೇ? ಶ್ರೀರಾಮಕೃಷ್ಣರು, ನೀನು ಸುಮ್ಮನೆ ಮಾವಿನ ಹಣ್ಣು ತಿನ್ನು. ಪರಲೋಕವೆಂಬುದು ಇದೆಯೋ ಇಲ್ಲವೋ ಎಂಬುದರ ಗುಣಾಕಾರ ಭಾಗಾಕಾರ ನಿನಗೇಕೆ? ಅದರಿಂದ ದೊರೆಯುವುದು ತಾನೇ ಏನು? ನಿನಗೆ ಮಾವಿನ ಹಣ್ಣು ಬೇಕು, ತಿನ್ನು ಅದನ್ನು. ನಿನಗೆ ಭಗವಂತನಲ್ಲಿ ಭಕ್ತಿ ಬೇಕು. ನಂದಬಸು, ಮಾವಿನ ಮರಗಳು ಎಲ್ಲಿವೆ? ನಮಗೆಲ್ಲಿ ಮಾವಿನ ಹಣ್ಣು ದೊರೆಯುತ್ತದೆ? ಶ್ರೀರಾಮಕೃಷ್ಣರು, ಮಾವಿನ ಮರವೇ? ಆತ ಅನಾದಿ ಅನಂತ ಬ್ರಹ್ಮ. ಆತ ನಿಸ್ಸಂದೇಹವಾಗಿ ಇದ್ದಾನೆ. ಆತ ನಿತ್ಯ. ಒಂದು ವಿಷಯ, ಆತ ಕಲ್ಪತರು. ಸುಮ್ಮನೆ ತಿರುಗಾಟಕ್ಕೆ ಬಾ ಮನವೇ, ಶ್ರೀಕಾಳಿ ಸುರತರುವಿರುವೆಡೆಗೆ. ಪುರುಷಾರ್ಥವ ಕೈಗೂಡಿಸುವ ಅಲ್ಲಿ, ಕಾಳಿ ಸುರತರುವಿರುವಲ್ಲಿ. ಕಲ್ಪತರುವಿನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರವೇ ಹಣ್ಣು ದೊರೆಯುತ್ತದೆ. ಆಗ ಮಾತ್ರವೇ ಹಣ್ಣು ಕೆಳಕ್ಕೆ ಬೀಳುತ್ತದೆ. ಆಗ ಮಾತ್ರವೇ ಅವನ್ನು ಆರಿಸಿ ತರಲು ಸಾಧ್ಯವಾಗುತ್ತದೆ. ಹಣ್ಣುಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಜ್ಞಾನಿಗಳು ಮೋಕ್ಷ ಫಲಾಪೇಕ್ಷೆಗಳು. ಭಕ್ತರಿಗೆ ಭಕ್ತಿ, ಅಹೇತುಕ ಭಕ್ತಿ ಬೇಕು. ಇವರಿರುವರೂ ಧರ್ಮ, ಅರ್ಥ, ಕಾಮ ಇವನ್ನು ಅಪೇಕ್ಷಿಸುವುದಿಲ್ಲ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ
मङ्गलकारी श्रीरामकृष्ण मङ्गलकारी नमो नारायण भवदुःखहारी